ಪಾಂಡವಪುರ ತಾಲೂಕಿನ ಮಾಣಿಕ್ನಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಕಳೆದ 15 ದಿನಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಜಿಲ್ಲಾ ಪಂಚಾಯಿತಿ ಮಂಡ್ಯ ಹಾಗೂ ತಾಲೂಕು ಪಂಚಾಯಿತಿ ಪಾಂಡವಪುರ ಮತ್ತು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಅವರ ನೇತೃತ್ವದಲ್ಲಿ ನಡೆದ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಎಂಬ ಕಾರ್ಯಕ್ರಮವು ಮಾಣಿಕ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 9 ಗ್ರಾಮಗಳ ಸ್ಥಳೀಯ ಜನರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮ ಪ್ರಾರಂಭವಾಗುವ ಮೊದಲು ತಹಸೀಲ್ದಾರ್ ಎಸ್ ಸಂತೋಷ್ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು, ನೋಡಲ್ ಅಧಿಕಾರಿಗಳು ಹಾಗೂ ಮೇಲುಸ್ತುವಾರಿ ವಹಿಸಿದ ಎಲ್ಲ ಸಿಬ್ಬಂದಿಗಳನ್ನೊಳಗೊಂಡಂತೆ 1610 ಮನೆಗಳಿಗೆ ತೆರಳಿ 9 ಗ್ರಾಮಗಳ ಸಾರ್ವಜನಿಕ ಕುಂದುಕೊರತೆಗಳ ಕುರಿತು 13 ಇಲಾಖೆಗಳ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಸರ್ವೇರ್ಗಳು, ಕಂದಾಯ, ಕೃಷಿ, ಪಶುಸಂಗೋಪನಾ ಇಲಾಖೆ ಸೇರಿದಂತೆ ಇತರೆ ಸಿಬ್ಬಂದಿಗಳೊಂದಿಗೆ ಮನೆ ಮನೆಗೆ ತೆರಳಿ ಸರ್ವೆ ಕಾರ್ಯಕ್ರಮ ಮಾಡಲಾಯಿತು. ಸ್ಥಳದಲ್ಲಿ ಹೇಮಾವತಿ ಇಲಾಖೆಯ ಬೆಳಗಾವಿ ವಿಭಾಗದ ಎಡಬಲ್ಲಿ ಪುಟ್ಟಮಯ್ಯಗೌಡ ಹಾಗೂ ಎಲ್ಲ ಇಲಾಖೆ ಸಿಬ್ಬಂದಿಗಳು ರಜೆ ಘೋಷಿಸದೆ ಒಟ್ಟು 466 ಈ-ಸ್ವತ್ತು ಅರ್ಜಿಗಳಲ್ಲಿ ಸ್ಥಳದಲ್ಲೇ 166 ಅರ್ಜಿಗಳಿಗೆ ಈ-ಸ್ವತ್ತುಗಳನ್ನು ನೀಡುವ ಮೂಲಕ ಕೇವಲ 10 ದಿನಗಳಲ್ಲಿಯೇ ಪರಿಹಾರ ಒದಗಿಸಲಾಯಿತು. ಹಲವಾರು ದಶಕಗಳಿಂದ ಒತ್ತುವರಿಯಾಗಿದ್ದ ಸರ್ವೆ ನಂಬರ್ 2 ಮತ್ತು 3ರಲ್ಲಿ ಸ್ಮಶಾನಕ್ಕೆ ಮೀಸಲಿರಿಸಿದ್ದ 3.30 ಎಕರೆ ಸರ್ಕಾರಿ ಜಮೀನನ್ನು ಗ್ರಾಮಸ್ಥರ ಮನವೊಲಿಸಿ ತೆರವುಗೊಳಿಸಲಾಯಿತು. ಅಲ್ಲದೆ ಸುಮಾರು 100 ಎಕರೆಗೂ ಅಧಿಕ ಒತ್ತುವರಿಯಾಗಿದ್ದ ಸರ್ಕಾರಿ ಜಮೀನನ್ನು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಾಯಿತು. ಇದಲ್ಲದೆ ಸೆಸ್ಕ್ ಇಲಾಖೆಯಿಂದ ಚೀಟನಹಳ್ಳಿ, ಗೌಡಗೆರೆ, ಎಂ ಶೆಟ್ಟಹಳ್ಳಿ, ಸಿಂಗರಿಗೌಡನಕೊಪ್ಪಲು, ಮಾಣಿಕ್ನಳ್ಳಿ ಸೇರಿದಂತೆ ಗ್ರಾಮದ ಸುಮಾರು 40ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳ ಮರುಜೋಡಣೆ, ನೀರಿನ ಓವರ್ ಟ್ಯಾಂಕ್ ನಿರ್ಮಾಣಕ್ಕೆ ಸ್ಥಳ ನಿಗದಿಗೊಳಿಸಲಾಯಿತು. ಜೊತೆಗೆ ರೇಷ್ಮೆ ಇಲಾಖೆಯಿಂದ ಜಿಲ್ಲಾ ಪಂಚಾಯಿತಿ ಯೋಜನೆಯಡಿ ಹಿಪ್ಪು ನೇರಳೆ ನಾಟಿಗೆ ಸಹಾಯಧನ, ಮಾಣಿಕ್ನಳ್ಳಿ ಪಶು ಚಿಕಿತ್ಸಾಲಯಕ್ಕೆ ಪಶುವೈದ್ಯಕೀಯ ನೇಮಕ, ಕಾಲುಬಾಯಿ ಜ್ವರದ ವಿರುದ್ಧದ ಲಸಿಕೆ ಕಾರ್ಯಕ್ರಮವನ್ನು 1641 ರಾಸುಗಳಿಗೆ ಪಶುಸಂಗೋಪನಾ ಇಲಾಖೆಯಿಂದ ನೆರವೇರಿಸಲಾಯಿತು. ಮೀನುಗಾರಿಕೆ ಇಲಾಖೆ ವತಿಯಿಂದ ಮೀನುಕೊಳ ಯೋಜನೆ, ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ, ಅಮ್ಮನೆ ಕೆರೆ, ಬೆಳ್ಳಾಳೆ ಕೆರೆ ಅಭಿವೃದ್ಧಿಗೊಳಿಸಿ ಸದರಿ ಕಾರ್ಯಕ್ರಮದ ಕ್ರಿಯೋಜನೆ ತಯಾರಿಸಿ ಅನುಮೋದನೆ ನಂತರ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಮೀನು ಮರಿಗಳನ್ನು ವಿತರಿಸಲಾಯಿತು. ವಿಕಲಚೇತನರಿಗೆ ವೀಲ್ ಚೇರ್ ಮತ್ತು ವಿವಿಧ ಸಾಧನ ಸಲಕರಣೆಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಭಾಗ್ಯಲಕ್ಷ್ಮಿ ಯೋಜನೆಯಡಿ 10 ಫಲಾನುಭವಿಗಳಿಗೆ ಪಾಸ್ಬುಕ್ ಮತ್ತು ಮಾಣಿಕ್ನಳ್ಳಿ 2 ಅಂಗನವಾಡಿ ಕೇಂದ್ರಕ್ಕೆ ಟಿವಿಯನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ವಿತರಿಸಲಾಯಿತು. ಶುದ್ಧ ನೀರಿನ ಘಟಕ ಸ್ಥಳಾಂತರಗೊಳಿಸಿ ಸ್ಥಗಿತಗೊಂಡಿದ್ದ ಜೆಜೆಎಂ ಕಾಮಗಾರಿಯನ್ನು ಪ್ರಾರಂಭಿಸಿ ಪೈಪ್ ಲೈನ್ ಅಥವಾ ನಾಳ ಸಂಪರ್ಕ ಕಲ್ಪಿಸಿ ಕೇವಲ 5 ದಿನದೊಳಗೆ ಕಾಮಗಾರಿ ನಿರ್ವಹಿಸಿ ಸ್ಥಳೀಯ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಲಾಯಿತು. ಇದೇ ವೇಳೆ ಹಲವಾರು ರಸ್ತೆಗಳಿಗೆ ಡಾಂಬರೀಕರಣ ಮತ್ತು ಭೂಮಿ ಪೂಜೆ ನೆರವೇರಿಸಲಾಯಿತು. ಅಧ್ಯಕ್ಷತೆ ವಹಿಸಿದ ಶಾಸಕ ದರ್ಶನ್ ಪುಟ್ಟಣಿ ಮಾತನಾಡಿ, ಸ್ಥಳೀಯ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಪಕ್ಷಾತೀತವಾಗಿ ಕೆಲಸ ನಿರ್ವಹಿಸುವ ಮೂಲಕ ಸರ್ಕಾರಿ ಸೇವೆ ನಿಮ್ಮ ಮನೆ ಬಾಗಿಲಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ, ಶಾಸಕ ದರ್ಶನ್ ಪುಟ್ಟಣಿ ಅವರು ರಾಜ್ಯದಲ್ಲಿಯೇ ಮಾದರಿ ಕಾರ್ಯಕ್ರಮ ರೂಪಿಸಿದ್ದು, ಬೇರೆ ಗ್ರಾಮ ಪಂಚಾಯತಿಗಿಂತಲೂ ಮಾಣಿಕ್ನಳ್ಳಿ ಗ್ರಾಮ ಪಂಚಾಯತ್ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣಿ ಅವರಿಗೆ ಬೆಳ್ಳಿ ಗದೆ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎಲ್ ಕೆಂಪೇಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಕೆಎನ್ ವಿಜಯಕುಮಾರ್, ಮುಖಂಡರಾದ ಬೆಳ್ಳಾಳೆ ಯೋಗೇಶ್, ಇಒ ಲೋಕೇಶ್ ಮೂರ್ತಿ, ಪಿಡಿಒ ಕುಮಾರ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿ, ಉಪಾಧ್ಯಕ್ಷ ಜ್ಯೋತಿ ಹಾಗೂ ಸದಸ್ಯರು, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮಗೆ ಬಹಳ ಚೆನ್ನಾಗಿ ಅಡ್ವೈಸ್ ಮಾಡಿ ಈ ಕಾರ್ಯಕ್ರಮ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಅಧಿಕಾರಿಗಳ ಜೊತೆ ಮೊದಲು ಚರ್ಚೆ ಮಾಡಿದ್ರು. ಎಲ್ಲರೂ ಒಪ್ಪಿಗೆ ಕೊಟ್ಟರು, ಆಯ್ತು ಸರ್ ನಾವು ಬರ್ತೀವಿ, ತಾವು ಹೇಗೆ ಹೇಳಿದ್ರು ಮಾಡ್ತೀವಿ. ಅದೇ ರೀತಿ ನನ್ನೊಡನೆ ಆಗಿ ನನ್ನ ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರರು ಮಾನ್ಯ ಶಾಸಕರಿಗೆ ತುಂಬು ಹೃದಯದ ಒಂದು ಸಹಕಾರವನ್ನು ಕೊಟ್ಟು ಸಮಸ್ಯೆಗಳನ್ನೇ ಬಗೆಹರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸಿದ್ದೇವೆ. ಮತ್ತು ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನನ್ನ ಜೊತೆ ಉಪತಹಶೀಲ್ದಾರು, ರಾಜಸ್ವ ನಿರೀಕ್ಷಕರು, ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ರಜಾ ಕೇಳಿದ್ರು ಕೂಡ ನಾನು ಕೊಡೋದಕ್ಕೆ ಹಿಂಜರಿತಾ ಇದ್ದೆ. ಎಲ್ಲರೂ ಕೂಡ ಬಹಳ ಶ್ರಮ ಹಾಕಿದ್ದಾರೆ, ಪ್ರಗತಿ ಆಗಿದೆ. ಎಲ್ಲ ಇಲಾಖೆಗಳಿಗೂ ನಾನು ಕೃತಜ್ಞತೆ ಹೇಳ್ತಾ ಮಾನ್ಯ ಶಾಸಕರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಐಡಿಯಾ ಕೊಟ್ಟಿದ್ದು ಯೋಗೇಶಣ್ಣ ಅವರು, ಮತ್ತೆ ಎಲ್ಲ ಸ್ಥಳೀಯ ಮುಖಂಡರುಗಳೆಲ್ಲ ಸೇರ್ಕೊಂಡು ಸಂತೆ ಮಾಡ್ಬೇಕು ಅಂತ ಅವ್ರಿಗನ್ಸಿದ್ದು. ಇದು ತುಂಬಾ ಒಳ್ಳೆಯ ಕೆಲಸ. ನಿಮ್ಗೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಭಾಗಕ್ಕೆ ಸಂತೆ ಬೇಕಾಗಿತ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿರೋದು, ಪಾಂಡವಪುರಕ್ಕೆ ಹೋಗ್ಬೇಕು ಇಲ್ಲ ಚಕ್ನಳ್ಳಿ ಹೋಗ್ಬೇಕಾಗಿರೋದ್ರಿಂದ ಇದನ್ನ ಮಾಡಕ್ಕೆ ಒಂದಂತೂ ಹೇಳ್ತೀನಿ, ನಿನ್ನೆ ರಾತ್ರಿ ನಾನು ನೋಡ್ತಾ ಇದ್ದೆ 10:30, 11 ಗಂಟೆ 12 ಗಂಟೆ ಆದ್ರೂ ಲೈಟ್ ಹಾಕೊಂಡು ಕೆಲಸ ಮಾಡಿಸಿ ಇವತ್ತು ಸಂತೆ ಓಪನ್ ಮಾಡಿಸ್ಲೇಬೇಕು ಅಂತ ಎಲ್ಲರೂ ಕೆಲಸ ಮಾಡಿದ್ದೀನಿ. ನಿಮ್ಗಳಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೆ ವಿಶೇಷವಾಗಿ ನಮ್ಗೆ
ಅಡಿಗೆ ಮಾಡಿಸಿ ಪ್ರತಿದಿನ ಊಟ ಹಾಕ್ಸಿಸಿದ್ರಿ. ಇದಕ್ಕ ಅವ್ರ ಮನೆ ಮೇಲ್ಗಡೆ ಇಲ್ಲಿ ಒಗ್ಗಟ್ಟು ಇಟ್ಕೊಂಡು ಏನು ಉದ್ದ ತುಂಡ ಇದ್ದೇ ಇರ್ತದೆ. ನಿಮ್ಗೆ ಗೊತ್ತು, ಒಂದಡಿ ಈ ಕಡೆ ಹೋಯ್ತದೆ, ಒಂದಡಿ ಆ ಕಡೆ ಹೋಯ್ತದೆ. ಆದ್ರೆ ಸಮಸ್ಯೆನ ಪರ್ಮನೆಂಟ್ ಆಗಿ ಪರಿಹಾರ ಯಾವ ತರ ಮಾಡ್ಕೋಬೇಕು ಅಂತ ನೀವೇ ಕಂಡಿಡ್ಕೋಬೇಕು. ಅದ ನಿಟ್ಟಿನಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಈ ಕಸ ವಿಲೇವಾರಿಗೆ ಮಾಡಕ್ಕೋಸ್ಕರ ಒಂದು ಸಂಸ್ಥೆನ ನಾವು ಕರ್ಕೊಂಡ್ ಬಂದಿದೀವಿ. ಅವರು ಪ್ರತಿ ಪಂಚಾಯತಿಯಲ್ಲೂ ನಿಮ್ ಜೊತೆ ಸಾಹಸ್ ಅಂತ ಸಂಸ್ಥೆ ಈಗಾಗಲೇ ಬಂದು ಬೇಸ್ ಲೈನ್ ಸ್ಟಡಿ ಮಾಡಿದ್ದಾರೆ. ಪ್ರತಿ ಮನೆಗೂ ಯಾವ್ಯಾವ ರೀತಿ ಕಸನ ವಿಲೇವಾರಿ ಮಾಡ್ಬೇಕು ಅದ್ರ ಬಗ್ಗೆ ಮಾಡ್ತಾರೆ. ಅನೋಡ್ ಅಂತ ಇನ್ನೊಂದು ಕಂಪನಿ, ಇನ್ನೊಂದು ಸಂಸ್ಥೆ, ಅವರು ಪಂಚಾಯತಿಯ ವ್ಯವಸ್ಥೆಯನ್ನ ಯಾವ ತರ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು, ವಾರ್ಡ್ ಸಭೆಗಳು ಯಾವ ತರ ಮಾಡ್ಬೇಕು, ಏನೇನು ಅಂತ ಅದನ್ನ ಹೇಳ್ತಾರೆ. ಸೊ ಈ ತರ ಹಲವಾರು ಸಂಸ್ಥೆಗಳು ಇನ್ನು ನಿಮ್ಮ ಪಂಚಾಯತಿಗೆ ಬಂದು ಕೆಲಸ ಮಾಡಕ್ಕೆ ನಾವು ಶುರು ಮಾಡ್ತಾ ಇದೀವಿ. ಕೇಳಿದ್ರು, ಅದನ್ನು ನಾವು ಚಾಲನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಯಾಕಂದ್ರೆ ಅಲ್ಲಿ ನಾವು ಅಲ್ಲಿರೋ ಗದ್ದೆಗಳಿಗೆ ಹೋಗಕ್ಕೆ ಸಮಸ್ಯೆ ಇದೆ, ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಸಮಸ್ಯೆ ಇದೆ. ಅದನ್ನ ನಾವು ಸ್ಥಳದಲ್ಲಿ ಹೋಗಿ ವೀಕ್ಷಣೆ ಮಾಡಿ ನೋಡ್ಕೊಂಡ್ ಬಂದಿವಿ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮಸ್ಕಾರ. ಎಲ್ಲ ಕಾರ್ಯಕ್ರಮ ಸತತವಾಗಿ 16 ದಿನಗಳಿಂದ ಈಗ ಬರೀ 2 ವಾರ ಶುಕ್ರವಾರನೇ ಈ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೆ ಕಾರಣಗಳಿಂದ 3 ದಿನ ರಜೆ ಕೊಟ್ಟು ಅದಾದ ನಂತರ ಇವತ್ತು ಈ ಕಾರ್ಯಕ್ರಮ ಮುಗಿಸಿದ್ವಿ. ಕಳೆದ 4-5 ಪಂಚಾಯತಿಗಿಂತ ಈ ಪಂಚಾಯತಿಯಲ್ಲಿ ಕೆಲಸಗಳು ಇನ್ನೂ ಚೆನ್ನಾಗಿ ನಡೆದಿವೆ. ಅದಕ್ಕೆ ನಮ್ಗೆ ಪ್ರತಿ ಪಂಚಾಯತಿಗೂ ಹೋಯ್ತಾ ನಮ್ಗೆ ಅರ್ಥ ಆಗ್ತದೆ ಏನ್ ಸರಿಪಡಿಸ್ಕೋಬೇಕು, ಇನ್ನು ಏನ್ ಚೆನ್ನಾಗಿ ಮಾಡ್ಬೇಕು ಅನ್ನೋದು. ಇನ್ನು ನೀವು ಅಧಿಕಾರಿಗಳೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ಆದ್ರೆ ಇನ್ನೂ ಚೆನ್ನಾಗಿ ನಾವು ಕೆಲಸ ಮಾಡಕ್ಕೆ ಸಾಧ್ಯ ಇದೆ. ಅದನ್ನೆಲ್ಲ ನಾವೆಲ್ಲ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಮುಂದಿನ ಪಂಚಾಯತಿಯನ್ನ ಯಾವ ತರ ಇನ್ನೂ ಯಶಸ್ವಿಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ. ಆದ್ರೆ ಈ ಪಂಚಾಯತಿಯಲ್ಲಿ ಎಲ್ಲ ಅಧಿಕಾರಿ ವರ್ಗದವರು ಬಹಳ ಕಷ್ಟಪಟ್ಟು, ಏನು ತುಂಬಾ ಬಿಸಿಲು ಬೇರೆ ಇತ್ತು, ಅಂತದ್ರಲ್ಲೂ ತಾವೆಲ್ಲ ಪಂಚಾಯತಿಯವರಾಗಿರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಿ. ವಿಶೇಷವಾಗಿ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳು ತಮ್ಮ ವಾರ್ಡ್ಗಳಲ್ಲಿ ಏನ್ ಕೆಲಸ ಮಾಡಿಸ್ಬೇಕು ಅದನ್ನ ನಿಂತ್ಕೊಂಡು ತಾವೆಲ್ಲ ಕೆಲಸ ಮಾಡಿದ್ದೀರಿ. ನಿಮ್ಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಹೋಗಿ ಸಮಸ್ಯೆಗಳೇನಿದೆ ಅದನ್ನ ಅವ್ರ ಜೊತೆಗೆ ಎಲ್ಲ ಪಂಚಾಯತಿಯ ವಾಟರ್ ಮ್ಯಾನ್ಗಳು, ಪಶು ಸಖಿ, ಕೃಷಿ ಸಖಿ ಅವರು ಎಲ್ಲರೂ ತಾವೆಲ್ಲ ಮನೆ ಹೋಗಿ ಮಾಹಿತಿನ ತಂದಿದ್ದೀರಿ. ಏನು 1610 ಮನೆಗಳು ಈ ಪಂಚಾಯತಿ ವ್ಯಾಪ್ತಿಯಲ್ಲಿತ್ತು, ಪ್ರತಿ ಮನೆಗೂ ಹೋಗಿ ಮಾಹಿತಿ ತಂದು ನಮ್ಗೆ ಏನ್ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಗಮನಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲಾ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಕ್ಕಾಗಿದೆ ಇಲ್ಲದೆ ಇದ್ರು ಸುಮಾರು ಈಗ ಇವರು ಹೇಳ್ತಿದ್ದಂಗೆ ಮೊದಲನೇ 10 ದಿನದಲ್ಲೇ ನಾವು 160 ಈ ಸ್ವತ್ತನ ಮಾಡಿರೋಂಥದ್ದು. ಇದು ಅವ್ರು ಕೇಳಿದಾಗ ಎಲ್ಲೂ ಆಗಿಲ್ಲ. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ, ಅಧಿಕಾರಿ ವರ್ಗದವರು ಮತ್ತು ಸಾರ್ವಜನಿಕರು ಎಲ್ಲರೂ. ಅದಾದ ನಂತರ ಏನು ಕೆಬಿ ಅವರುವೆ ಈಗ ಸುಮಾರು 190 ಸಮಸ್ಯೆಗಳನ್ನ ಏನಿದ್ವು ಅದನ್ನೆಲ್ಲ ರೀಪ್ಲೇಸ್ ಮಾಡಿದ್ದೀರಿ. ಎಲ್ಲ ವಿವರವಾಗಿ ಹೇಳಿದೀನಿ. ನಾನೇನು ಒಂದು ಮರ್ತ್ಬಿಟ್ರೆ ಹೇಳಿದ್ರೆ, ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ಆದಷ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ. ಅದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಕೆಲಸಗಳ ನಾವು ಮಾಡಬಹುದು ಅಂತ ನನಗಾದ್ರೂ ಆಸೆ ಇದೆ. ಇನ್ನ ಹಿಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಯಾವ ತರ ಮಾಡಬಹುದು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಸ್ಥಳೀಯ ಮುಖಂಡರುಗಳು ತುಂಬಾ ಮುತುವರ್ಜಿ ವಹಿಸಿ ಊಟ ಹಾಕ್ಸೋದ್ರಿಂದ ಹಿಡಿದು ನಮ್ಗಳ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲದ ತನಕ
ಕೆಲಸ ಮಾಡೋದಿರ್ಲಿ ಅಥವಾ ಅಧಿಕಾರಿಗಳ ಜೊತೆ ಕೆಲಸ ಮಾಡೋದಿರ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ. ಇದೇನಾದ್ರೂ ಅಧಿಕಾರಿಗಳ ಎಫರ್ಟ್ಸ್ ಮತ್ತೆ ಪಂಚಾಯತಿಯವರು ಮತ್ತೆ ಸ್ಥಳೀಯ ಮುಖಂಡರುಗಳು ತುಂಬಾ ಮುಂದಾಳತ್ವ ವಹಿಸ್ಕೊಂಡು ಕೆಲಸ ಮಾಡಿರೋದಕ್ಕೋಸ್ಕರ ಈ ಕಾರ್ಯಕ್ರಮ ಇಷ್ಟು ಮಟ್ಟಕ್ಕೆ ಸಕ್ಸಸ್ಫುಲ್ ಆಗಿರೋದು ಅಂತ ನಾನಾದ್ರೂ ಭಾವಿಸ್ತೀನಿ. ಮೊಳಕ್ನಳ್ಳಿ ಅಲ್ಲಿರಂತ ಎಲ್ಲ ಮೊಳಕ್ನಳ್ಳಿ ಮತ್ತೆ ಪಂಚಾಯತಿ ಇರುವಂತ ಪ್ರತಿಯೊಬ್ರು ಇಲ್ಲೇನು ನನಗೆ ವಿಶೇಷವಾಗಿ ಕಂಡು ಬಂತು ಅಂತ ಹೇಳಿದ್ರೆ, ಪಕ್ಷಾತೀತವಾಗಿ ಎಲ್ಲರೂ ಕೆಲಸ ಮಾಡೋದು. ಇಲ್ಲಿ ಈ ಪಕ್ಷ ಆ ಪಕ್ಷ ಇವ್ರಿಗೆ ಮಾಡಬಾರ್ದು ಅವ್ರಿಗೆ ಮಾಡ್ಬೇಕು, ಅಥವಾ ಈ ನಾವು ಬೇರೆ ಪಕ್ಷದ ಮೆಂಬರ್ ಅಥವಾ ಆ ತರದ್ ಯಾರೂ ಮನಸ್ಥಿತಿ ಇಟ್ಕೊಂಡಿರ್ಲಿಲ್ಲ. ಎಲ್ಲರೂ ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ ಒಳ್ಳೇದಾಗ್ಬೇಕು, ನಮ್ ಒಂದೇ ಗುರಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಈ ತರ ಕೆಲಸ ಮಾಡಿದ್ರೆ, ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಊರುಗಳನ್ನ ಉದ್ಧಾರ ಮಾಡಕ್ ಸಾಧ್ಯ.